ಏನ್ ಅನಿಸ್ತಿಲ್ಲಮ್ಮ, ಅವ್ನು ಹೋಗಿ ಇಷ್ಟ್ ದಿವ್ಸ ಆಡ್ಬಿಟ್ ಬಂದ, ಒಳ್ಳೆ ಹೆಸರು ತಗೊಂಡ, ಎಲ್ರೂ ಹೃದಯಕ್ಕೆ ಹತ್ರ ಆದ, ಜನ ಅವನನ್ನ ಪ್ರೀತಿಸ್ತಾರೆ. ಅವನ ವ್ಯಕ್ತಿತ್ವನ ಬಿಟ್ಕೊಡ್ದೇನೆ ಅವನ್ ಏನಿದಾನೋ ಹೊರಗಡೆ ಏನಿದ್ನೋ ಅದೇ ರೀತಿ ಅಲ್ಲಿ ಹೋಗಿ ಅವ್ನ್ ಬಂದ ಆಪರ್ಚುನಿಟಿನೆಲ್ಲ ಟಾಸ್ಕ್ ಇರ್ಬೋದು, ಇನ್ನೊಂದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲ ಮಾಡಿ ಡ್ಯಾನ್ಸ್ ಇರ್ಬೋದು, ಎಲ್ಲ ಮಾಡಿ ಎಲ್ರ ಹತ್ರ ಪ್ರೀತಿನ ಗಳಿಸಿ ಹೊರಗಡೆ ಬಂದಿದ್ದಾನೆ. ವಿ ಆರ್ ವೆರಿ ಹ್ಯಾಪಿ. ನೋ ಪ್ರಾಬ್ಲಮ್. ಹೋದವ್ರೆಲ್ಲಾನು ಗೆಲ್ಲಕ್ಕಾಗಲ್ಲ. ಟೀಮ್ ಅಂತ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ, ಇಬ್ರು ಗೆಲ್ತಾರೆ. ಅಷ್ಟ್ ಬಿಟ್ರೆ ಅದ್ ನಮ್ಗೇನ್ ಬೇಜಾರಿಲ್ಲ. ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಮಿಸ್ಸಿಂಗ್ ಹಿಮ್. ಇನ್‌ಫ್ಯಾಕ್ಟ್ ಅವನು ಒಂದ 8 ದಿವ್ಸನೂ ನಮ್ಮನ್ ಬಿಟ್ಟಿದ್ದವನಲ್ಲ ಯಾವತ್ತೂನುನು. ಇದು 55 ದಿವ್ಸ ಕಾಂಟ್ಯಾಕ್ಟು ಇಲ್ದೇನೆ ಫೋನ್ ಕಾಂಟ್ಯಾಕ್ಟು ಇಲ್ದೇನೆ ಇದ್ದದ್ದು ನಮ್ಗೊಂದ್ ಸ್ವಲ್ಪ ಅವಾಗವಾಗ ಅದೆಲ್ಲ ಇದಾಗ್ತಾ ಇತ್ತು ಮನ್ಸ್‌ಗೆ. ಬಟ್ ವಿ ಆರ್ ವೆರಿ ಹ್ಯಾಪಿ ವಾಟ್ ಎವರ್ ಹಿ ಹಸ್ ಅಚೀವ್ಡ್. ನ್ಯಾಚುರಲ್ ನಮ್ಮ ಮನೇಲಿ ಹೇಗಿದ್ರು ಹಾಗೆ ಇದ್ರು ಅವ್ರು. ಎಲ್ಲರ ಹತ್ರ ಪ್ರೀತಿಯಿಂದ ಎಲ್ಲ ಅವ್ನ ಫ್ರೆಂಡ್‌ಶಿಪ್ ಅಲ್ಲೂನು ಅಷ್ಟೇನೆ. ಅವ್ನು ಯಾವತ್ತೂ ಸಿಕ್ಕಾಪಟ್ಟೆ ಜಗಳ ಮಾಡೋದಲ್ಲ. ಅವ್ನಿಗೇನಾದ್ರು ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ ನಿಂದಾಯ್ತು, ನಿಂದು ನಂದಾಯ್ತು, ನಂದು ಆಯ್ತು ಅಂತ ಇದಿರ್ತಾನೆ. ಮನೆಯಲ್ಲಿ ಹೇಗಿದ್ನೋ ನ್ಯಾಚುರಲ್ ಆಗಿ ಅಲ್ಲಿದ್ದ. ಇಲ್ಲೂ ಅಷ್ಟೇನೆ, ಯಾರಿಗೇನಾದ್ರೂನು ಮನೇಲಿ ಇದಾದ್ರೂನು ಅಕ್ಕನ್ಗಿರ್ಬೋದು, ನಮ್ಗಿರ್ಬೋದು, ಇಲ್ಲ ಫ್ರೆಂಡ್ಸ್‌ಗಿರ್ಬೋದು, ಏನಾದ್ರು ತೊಂದ್ರೆ ಆದ್ರೆ ಇಮಿಡಿಯೇಟ್ ಆಗಿ ಅಪ್ರೋಚ್ ಮಾಡೋದು, ಅವ್ರಿಗೆ ಸಮಾಧಾನ ಹೇಳೋದು. ಆ ರೀತಿ ಅಲ್ಲಿ ಯಾರಿಗ್ ಏನೇ ಆದ್ರೂನು ಇಮಿಡಿಯೇಟ್ ಆಗಿ ಸಮಾಧಾನ ಹೇಳೋದು, ಇದ್ ಮಾಡೋದು. ದಟ್ ಇಸ್ ಅದಕ್ಕೆ ಅವನನ್ನ ಎಲ್ರೂ ಅಲ್ಲಿ ಅಷ್ಟೊಂದು ಪ್ರೀತಿಸ್ತಾ ಇದ್ರು. ಇಲ್ಲ ಹಂಗಂತ ಹೇಳಿ ಸುಮ್ನೆ ತಮ್ಮ ವ್ಯಕ್ತಿತ್ವನ ಬಿಟ್ಕೊಂಡು ಏನು ಮಾಡಕ್ಕಾಗಲ್ಲ ಅಲ್ವಾ? ಅದು ಅವ್ರು ಹೇಗಿರ್ತಾರೋ ಹಾಗಿರ್ತಾರೆ ಅಷ್ಟೇನೆ. ಬಂದ್ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಆಡ್ದ್ರಲ್ಲಿ 4-6 ಜನ ಜೊತೆನೇ ಇರ್ತಾರೆ, ಆಪೋಸಿಷನ್ ಇರ್ತಾರೆ. ಯಾರು ಯುಕ್ತಿಯಿಂದ ಆಡ್ತಾರೋ, ಶಕ್ತಿಯಿಂದ ಆಡ್ತಾರೋ, ಅದು ಆಪರ್ಚುನಿಟಿ ತಗೊಂಡ್ ಆಡ್ತಾರೋ ಅವ್ರು ಗೆಲ್ತಾರೆ ಅಷ್ಟೇನೆ. ಅದಕ್ಕಂತೇನಿದ್ ಮಾತಿನಲ್ಲಾಗ್ಲಿ, ಇದ್ರಲ್ಲಾಗ್ಲಿ ಆ ಚೇಂಜ್ ಮಾಡ್ಕೊಂಡು ಇವಾಗ ನಾವೇ ಆಕ್ಟರ್ ಕಲಾವಿದ್ರು. ನಾವಿವಾಗ ಸಾಫ್ಟ್ ಆಗಿ ಮಾತಾಡ್ತಿರ್ಬೋದು. ಅಲ್ಲಿ ಕರ್ಕೊಂಡ್ ಬಂದ್ ನಮ್ಗೆ ಒಬ್ಬ ಖಳನಟನ್ ಪಾತ್ರ ಕೊಟ್ಬಿಟ್ಟು ಆಕ್ಷನ್ ಅಂದ ತಕ್ಷಣ ಬೇರೆ ತರಾನೇ ಇರ್ತೀವಿ. ಅವಾಗ ಜನ ನೋಡಿದಾಗ ಏನಪ್ಪಾ ಇವ್ನ್ ಇಂಥವನು ಅನ್ನೋ ಒಂಥರ ಭಯ ಪಡೋ ತರಾನು ಆಕ್ಟ್ ಮಾಡ್ತೇವೆ. ಇದು ಆಕ್ಟ್ ಅಲ್ಲ ಅಲ್ಲಿ. ಹಿಸ್ ಗೋನ್ ಟು ಪ್ಲೇ ಎ ಗೇಮ್. ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ, ಒಂದ್ ಇದಿರ್ತಾರೆ. ಎಲ್ರ ಜೊತೆ ಬೆರೆತು ಆಡುವಂಥದ್ದು. ಅವ್ನು ನ್ಯಾಚುರಲ್ ಆಗಿ ಎಷ್ಟ್ ಆಡ್ಬೇಕೋ ಅಷ್ಟ್ ಆಡಿದ್ನ ಅಷ್ಟೇನೆ. ಅಂಡ್ 55 ದಿವಸ ಇದ್ದದ್ದು ರಿಯಲಿ ಇಟ್ಸ್ ಅನ್ ಅಚೀವ್ಮೆಂಟ್ ಆಲ್ಸೋ. ಅವ್ರಿಗೆ ಅಲ್ಲಿ ಕೆಲವ್ರಿಗೆ ಏನು ಧರ್ಮ ಬಂದಿದ್ದಾನೆ, ಸೈಲೆಂಟ್ ಆಗಿದ್ದಾನೆ, ಏನು ಮಾತಾಡ್ತಿರಲ್ಲ, ಬಿಗ್ ಬಾಸ್ ಅಲ್ಲಿ ಇರೋ ತರ ಇರಲ್ಲ ಅಂತ ಅನ್ಸುದ್ರಿಂದ ಅವ್ರಿಗೆ ಅದನ್ನ ಅವ್ರು ಕೊಟ್ಟಿರ್ಬೋದು. ಯಾಕಂದ್ರೆ ಕೆಲವೊಮ್ಮೆ ಇವನನ್ನು ಯಾರ್ದೋ ಫೋಟೋಗೆ ಮಸಿ ಬೆಳೆಯೋದಾಗ್ಲಿ, ಅಲ್ಲ ಇನ್ಯಾರಿಗೋ ಅರ್ಹರಲ್ಲ ಅನ್ನೋದಾಗ್ಲಿ ಆದಾಗ ಇವನನ್ನು ವೋಟ್ ಮಾಡಿರ್ತಾನಲ್ವಾ? ಅಯ್ಯೋ ಧರ್ಮ ಇಷ್ಟು ಒಳ್ಳೆಯವನು ಅನ್ಕೊಂಡಿದ್ವಿ, ನನ್ಗೆ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಅವ್ರಿಗೂ ಅಂತ ಅನ್ನಿಸ್ಬೋದು. ಆದ್ರೆ ಇವನು ಅಕ್ಸೆಪ್ಟೆಡ್ ವಾಟ್ ಎವರ್ ದೇ ಸೆಡ್. ಓಕೆ ನಾನು ಇಲ್ಲಿ ಸೈಲೆಂಟ್ ಆಗಿರ್ತೀನಿ, ಯಾರನ್ನಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಓಕೆ ಫೈನ್ ಅಂತ ಹೇಳಿ ಅವನು ಅಕ್ಸೆಪ್ಟೆಡ್ ಗ್ರೇಸ್ಫುಲ್ಲಿ. ನನ್ಗೆ ಯಾವ್ದು ನೋವು ಮಾಡಿಲ್ಲ. ಐ ವಾಸ್ ಎಂಜಾಯಿಂಗ್ ದ ಶೋ. ಕೆಲವೊಮ್ಮೆ ಪಾಪ ಅವ್ರು ಯಾರಾದ್ರೂ ನಮ್ಮ ಹೆಣ್ಮಕ್ಳಿಗೆ ಕಾಲ್ಗೋ ಕೈಗೋ ಏಟಾಗಿ ಅವ್ರು ಕಣ್ಣೀರ್ ಹಾಕ್ದಾಗ ಒಂಥರ ನನ್ ಮಗನಿಗೆ ಆಗಿದ್ರೆ, ನನ್ ಮಕ್ಳಿಗೆ ಆತರ ಆಗಿದ್ರೆ ಎಷ್ಟ್ ನೋವಾಗ್ತದ, ಅವ್ರ ತಂದೆ ತಾಯಿಗೆ ಎಷ್ಟ್ ನೋವಾಗ್ತಿದ್ಯೋ ಅಂತ ಹೇಳಿ ನಾನು ಫೀಲ್ ಮಾಡ್ಕೊಳ್ತಿದ್ದೆ. ಅಟ್ಲೀಸ್ಟ್ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಆಡೋದು ಒಳ್ಳೇದು. ಪಾಪ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿ ಅನ್ನಿಸ್ತಿತ್ತು ಅಷ್ಟೇ ಹೊರತುನು ಆ ಮೂಮೆಂಟ್ ಅಲ್ಲಿ ಯಾರು ಬೇಕು ಅಂತ ಯಾರಿಗೂ ಹರ್ಟ್ ಮಾಡಕ್ ಹೋಗಲ್ಲ. ಅದು ಆಡ್ಬೇಕಾದ್ರೆ ಎಲ್ಲೋ ಕಾಲ್ ತಗುತ್ತೆ. ಅದ ನೋಡಿ ಪಾಪ ಶೋಭಾ ಅನ್ನೋರು ಬಂದ್ರು ಮೊನ್ನೆ ದಿವ್ಸ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಆ ಒಂದು ಟಾಸ್ಕ್ ಆಡುವಾಗ ಪಾಪ ಮೇಲ್ಗಡೆ ಅವ್ರು ಎತ್ಕೊಂಡಿದ್ದು ಇದ್ರ ತರ ಪಲ್ಲಕ್ಕಿ ತರ ಇತ್ತಲ್ಲ, ಅದ್ರಿಂದ ಕೆಳಗಡೆ ಬಿದ್ದೋಗ್ಬಿಟ್ರು ಪಾಪ. ಅದು ಯಾರು ವಿ ಕಾಂಟ್ ಬ್ಲೇಮ್ ಎನಿವನ್. ಆಟದಲ್ಲಿ ಅವರೇ ಬ್ಯಾಲೆನ್ಸ್ ತಪ್ಪಿದ್ರು, ಇಲ್ಲ ಹಿಡ್ಕೊಂಡವ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಹೇಳಕ್ಕಲ್ಲ. ಬಟ್ ಒಂದ್ಸರಿ ಇವಾಗ ಕ್ರಿಕೆಟ್ ಆಡಕ್ ಹೋದವ್ರಿಗೆ ಬಾಲ್ ಬಿದ್ದು ಮೂಗೆ ಹೊಡೆದೋಗ್ತದೆ, ತಲೆಗ್ ಬಿದ್ದು ಕೈಗೆ ಬಿದ್ದು ಕೈಯೇ ಹೊಡೆದು ಇದಾಗ್ಬಿಡ್ತದೆ, ರಿಟೈರ್ಡ್ ಇಂಜುರಿ ಆಗ್ಬಿಡ್ತಾರೆ. ಹಂಗೆಲ್ಲ ಆಗ್ತದೆ. ದಟ್ ಇಸ್ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಅಂತ. ಏನ್ ಅನಿಸ್ತಿಲ್ಲಮ್ಮ, ಅವ್ನು ಹೋಗಿ ಇಷ್ಟ್ ದಿವ್ಸ ಆಡ್ಬಿಟ್ ಬಂದ, ಒಳ್ಳೆ ಹೆಸರು ತಗೊಂಡ, ಎಲ್ರೂ ಹೃದಯಕ್ಕೆ ಹತ್ರ ಆದ, ಜನ ಅವನನ್ನ ಪ್ರೀತಿಸ್ತಾರೆ. ಅವನ ವ್ಯಕ್ತಿತ್ವನ ಬಿಟ್ಕೊಡ್ದೇನೆ ಅವನ್ ಏನಿದಾನೋ ಹೊರಗಡೆ ಏನಿದ್ನೋ ಅದೇ ರೀತಿ ಅಲ್ಲಿ ಹೋಗಿ ಅವ್ನ್ ಬಂದ ಆಪರ್ಚುನಿಟಿನೆಲ್ಲ ಟಾಸ್ಕ್ ಇರ್ಬೋದು, ಇನ್ನೊಂದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲ ಮಾಡಿ ಡ್ಯಾನ್ಸ್ ಇರ್ಬೋದು, ಎಲ್ಲ ಮಾಡಿ ಎಲ್ರ ಹತ್ರ ಪ್ರೀತಿನ ಗಳಿಸಿ ಹೊರಗಡೆ ಬಂದಿದ್ದಾನೆ. ವಿ ಆರ್ ವೆರಿ ಹ್ಯಾಪಿ. ನೋ ಪ್ರಾಬ್ಲಮ್. ಹೋದವ್ರೆಲ್ಲಾನು ಗೆಲ್ಲಕ್ಕಾಗಲ್ಲ. ಟೀಮ್ ಅಂತ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ, ಇಬ್ರು ಗೆಲ್ತಾರೆ. ಅಷ್ಟ್ ಬಿಟ್ರೆ ಅದ್ ನಮ್ಗೇನ್ ಬೇಜಾರಿಲ್ಲ. ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಮಿಸ್ಸಿಂಗ್ ಹಿಮ್. ಇನ್‌ಫ್ಯಾಕ್ಟ್ ಅವನು ಒಂದ 8 ದಿವ್ಸನೂ ನಮ್ಮನ್ ಬಿಟ್ಟಿದ್ದವನಲ್ಲ ಯಾವತ್ತೂನುನು. ಇದು 55 ದಿವ್ಸ ಕಾಂಟ್ಯಾಕ್ಟು ಇಲ್ದೇನೆ ಫೋನ್ ಕಾಂಟ್ಯಾಕ್ಟು ಇಲ್ದೇನೆ ಇದ್ದದ್ದು ನಮ್ಗೊಂದ್ ಸ್ವಲ್ಪ ಅವಾಗವಾಗ ಅದೆಲ್ಲ ಇದಾಗ್ತಾ ಇತ್ತು ಮನ್ಸ್‌ಗೆ. ಬಟ್ ವಿ ಆರ್ ವೆರಿ ಹ್ಯಾಪಿ ವಾಟ್ ಎವರ್ ಹಿ ಹಸ್ ಅಚೀವ್ಡ್. ನ್ಯಾಚುರಲ್ ನಮ್ಮ ಮನೇಲಿ ಹೇಗಿದ್ರು ಹಾಗೆ ಇದ್ರು ಅವ್ರು. ಎಲ್ಲರ ಹತ್ರ ಪ್ರೀತಿಯಿಂದ ಎಲ್ಲ ಅವ್ನ ಫ್ರೆಂಡ್‌ಶಿಪ್ ಅಲ್ಲೂನು ಅಷ್ಟೇನೆ. ಅವ್ನು ಯಾವತ್ತೂ ಸಿಕ್ಕಾಪಟ್ಟೆ ಜಗಳ ಮಾಡೋದಲ್ಲ.
ಅವ್ನಿಗೇನಾದ್ರು ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ ನಿಂದಾಯ್ತು ನಿಂದು ನಂದಾಯ್ತು ಅಂತ ಇದಿರ್ತಾನೆ. ಮನೆಯಲ್ಲಿ ಹೇಗಿದ್ನು ನ್ಯಾಚುರಲ್ ಆಗಿ ಅಲ್ಲಿದ್ದ. ಇಲ್ಲೂ ಅಷ್ಟೇನೆ ಯಾರಿಗೇನಾದ್ರು ಮನೇಲಿ ಇದಾದ್ರುನು ಅಕ್ಕನ್ಗಿರ್ಬೋದು, ನಮ್ಗಿರ್ಬೋದು, ಇಲ್ಲ ಫ್ರೆಂಡ್ಸ್‌ಗಿರ್ಬೋದು, ಏನಾದ್ರು ತೊಂದ್ರೆ ಆದ್ರೆ ಇಮಿಡಿಯೇಟ್ ಆಗಿ ಅದು ಅಪ್ರೋಚ್ ಮಾಡೋದು, ಅವ್ರಿಗೆ ಸಮಾಧಾನ ಹೇಳೋದು. ಆ ರೀತಿ ಅಲ್ಲಿ ಯಾರಿಗ್ ಏನೇ ಆದ್ರೂನು ಇಮಿಡಿಯೇಟ್ ಸಮಾಧಾನ ಹೇಳೋದು, ಇದ್ ಮಾಡೋದು. ದಟ್ ಇಸ್ ಅದಕ್ಕೆ ಅವನನ್ನ ಎಲ್ರು ಅಲ್ಲಿ ಅಷ್ಟೊಂದು ಪ್ರೀತಿಸ್ತಾ ಇದ್ರು. ಇಲ್ಲ ಹಂಗಂತ ಹೇಳಿ ಸುಮ್ನೆ ತಮ್ಮ ವ್ಯಕ್ತಿತ್ವನ ಬಿಟ್ಕೊಂಡು ಏನು ಮಾಡಕ್ಕಾಗಲ್ಲ ಅಲ್ವಾ? ಅದು ಅವ್ರು ಹೇಗಿರ್ತಾರೋ ಹಾಗಿರ್ತಾರೆ ಅಷ್ಟೇನೆ. ಬಂದ್ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಆಡ್ದ್ರಲ್ಲಿ 4-6 ಜನ ಜೊತೆನೇ ಇರ್ತಾರೆ, ಆಪೋಸಿಷನ್ ಇರ್ತಾರೆ. ಯಾರು ಯುಕ್ತಿಯಿಂದ ಆಡ್ತಾರೋ, ಶಕ್ತಿಯಿಂದ ಆಡ್ತಾರೋ, ಅದು ಆಪರ್ಚುನಿಟಿ ತಗೊಂಡ್ ಆಡ್ತಾರೋ ಅವ್ರು ಗೆಲ್ತಾರೆ ಅಷ್ಟೇನೆ. ಅದಕ್ಕಂತಾನೆ ಮಾತಿನಲ್ಲಾಗ್ಲಿ, ಇದ್ರಲ್ಲಾಗ್ಲಿ ಆ ಚೇಂಜ್ ಮಾಡ್ಕೊಂಡು ಇವಾಗ ನಾವೇ ಆಕ್ಟರ್ ಕಲಾವಿದ್ರು. ನಾವಿವಾಗ ಸಾಫ್ಟ್ ಆಗಿ ಮಾತಾಡ್ತಿರ್ಬೋದು. ಅಲ್ಲಿ ಕರ್ಕೊಂಡ್ ಬಂದ್ ನಮ್ಗೆ ಒಬ್ಬ ಖಳನಟನ್ ಪಾತ್ರ ಕೊಟ್ಬಿಟ್ಟು ಆಕ್ಷನ್ ಅಂದ ತಕ್ಷಣ ಬೇರೆ ತರಾನೇ ಇರ್ತೀವಿ. ಅವಾಗ ಜನ ನೋಡಿದಾಗ ಏನಪ್ಪಾ ಇವ್ನ್ ಇಂಥವನು ಅನ್ನೋ ಒಂಥರ ಭಯ ಪಡೋ ತರಾನು ಆಕ್ಟ್ ಮಾಡ್ತೇವೆ. ಇದು ಆಕ್ಟ್ ಅಲ್ಲ ಅಲ್ಲಿ. ಹಿಸ್ ಗೋನ್ ಟು ಪ್ಲೇ ಎ ಗೇಮ್. ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ, ಒಂದ್ ಇದಿರ್ತಾರೆ. ಎಲ್ರ ಜೊತೆ ಬೆರೆತು ಆಡುವಂಥದ್ದು. ಅವ್ನು ನ್ಯಾಚುರಲ್ ಆಗಿ ಎಷ್ಟ್ ಆಡ್ಬೇಕೋ ಅಷ್ಟ್ ಆಡಿದ್ನ ಅಷ್ಟೇನೆ. ಅಂಡ್ 55 ದಿವಸ ಇದ್ದಿದ್ದು ರಿಯಲಿ ಇಟ್ಸ್ ಅನ್ ಅಚೀವ್ಮೆಂಟ್ ಆಲ್ಸೋ. ಅವ್ರಿಗೆ ಅಲ್ಲಿ ಕೆಲವ್ರಿಗೆ ಏನು ಧರ್ಮ ಬಂದಿದ್ದಾನೆ, ಸೈಲೆಂಟ್ ಆಗಿದ್ದಾನೆ, ಏನು ಮಾತಾಡ್ತಿರಲ್ಲ, ಬಿಗ್ ಬಾಸ್ ಅಲ್ಲಿ ಇರೋ ತರ ಇರಲ್ಲ ಅಂತ ಅನ್ಸುದ್ರಿಂದ ಅವ್ರಿಗೆ ಅದನ್ನ ಅವ್ರು ಕೊಟ್ಟಿರ್ಬೋದು. ಯಾಕಂದ್ರೆ ಕೆಲವೊಮ್ಮೆ ಇವನನ್ನು ಯಾರ್ದೋ ಫೋಟೋಗೆ ಮಸಿ ಬೆಳೆಯೋದಾಗ್ಲಿ, ಅಲ್ಲ ಇನ್ಯಾರಿಗೋ ಅರ್ಹರಲ್ಲ ಅನ್ನೋದಾಗ್ಲಿ, ಆದಾಗ ಇವನನ್ನು ವೋಟ್ ಮಾಡಿರ್ತಾನಲ್ವಾ? ಅಯ್ಯೋ ಧರ್ಮ ಇಷ್ಟು ಒಳ್ಳೆಯವನು ಅನ್ಕೊಂಡಿದ್ವಿ, ನನ್ಗೆ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಅವ್ರಿಗೂ ಅಂತ ಅನ್ನಿಸ್ಬೋದು. ಆದ್ರೆ ಇವನು ಅಕ್ಸೆಪ್ಟೆಡ್ ವಾಟ್ ಎವರ್ ದೇ ಸೆಡ್. ಓಕೆ ನಾನು ಇಲ್ಲಿ ಸೈಲೆಂಟ್ ಆಗಿರ್ತೀನಿ, ಯಾರು ಅನ್ನಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಓಕೆ ಫೈನ್ ಅಂತ ಹೇಳಿ ಅವನು ಅಕ್ಸೆಪ್ಟೆಡ್ ಗ್ರೇಸ್ಫುಲಿ. ನನ್ಗೆ ಯಾವ್ದು ನೋವು ಮಾಡಿಲ್ಲ. ಐ ವಾಸ್ ಎಂಜಾಯಿಂಗ್ ದ ಶೋ. ಕೆಲವೊಮ್ಮೆ ಪಾಪ ಅವ್ರು ಯಾರಾದ್ರೂ ನಮ್ಮ ಹೆಣ್ಮಕ್ಳಿಗೆ ಕಾಲ್ಗೋ ಕೈಗೋ ಏಟಾಗಿ ಅವ್ರು ಕಣ್ಣೀರ್ ಹಾಕ್ದಾಗ ಒಂಥರ ನನ್ ಮಗನಿಗೆ ಆಗಿದ್ರೆ, ನನ್ ಮಕ್ಳಿಗೆ ಆತರ ಆಗಿದ್ರೆ ಎಷ್ಟ್ ನೋವಾಗ್ತದ, ಅವ್ರ ತಂದೆ ತಾಯಿಗೆ ಎಷ್ಟ್ ನೋವಾಗ್ತಿದ್ಯೋ ಅಂತ ಹೇಳಿ ನಾನು ಫೀಲ್ ಮಾಡ್ಕೊಳ್ತಿದ್ದೆ. ಅಟ್ಲೀಸ್ಟ್ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಆಡೋದು ಒಳ್ಳೇದು. ಪಾಪ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿ ಅನ್ನಿಸ್ತಿತ್ತು ಅಷ್ಟೇ ಹೊರತು ಆ ಮೂಮೆಂಟ್ ಅಲ್ಲಿ ಯಾರು ಬೇಕು ಅಂತ ಯಾರಿಗೂ ಹರ್ಟ್ ಮಾಡಕ್ ಹೋಗಲ್ಲ. ಅದು ಆಡ್ಬೇಕಾದ್ರೆ ಎಲ್ಲೋ ಕಾಲ್ ತಗುತ್ತೆ. ಅದ ನೋಡಿ ಪಾಪ ಶೋಭಾ ಅನ್ನೋರು ಬಂದ್ರು ಮೊನ್ನೆ ದಿವ್ಸ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಆ ಒಂದು ಟಾಸ್ಕ್ ಆಡುವಾಗ ಪಾಪ ಮೇಲ್ಗಡೆ ಅವ್ರು ಎತ್ಕೊಂಡಿದ್ದು ಇದ್ರ ತರ ಪಲ್ಲಕ್ಕಿ ತರ ಇತ್ತಲ್ಲ, ಅದ್ರಿಂದ ಕೆಳಗಡೆ ಬಿದ್ದೋಗ್ಬಿಟ್ರು ಪಾಪ ಅದು. ಅದು ಯಾರು ವಿ ಕಾಂಟ್ ಬ್ಲೇಮ್ ಎನಿವನ್. ಆಟದಲ್ಲಿ ಅವರೇ ಬ್ಯಾಲೆನ್ಸ್ ತಪ್ಪಿದ್ರು, ಇಲ್ಲ ಹಿಡ್ಕೊಂಡವ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಹೇಳಕ್ಕಲ್ಲ. ಬಟ್ ಇವಾಗ ಕ್ರಿಕೆಟ್ ಆಡಕ್ ಹೋದವ್ರಿಗೆ ಬಾಲ್ ಬಿದ್ದು ಮೂಗೆ ಹೊಡೆದೋಗ್ತದೆ, ತಲೆಗ್ ಬಿದ್ದು ಕೈಗ್ ಬಿದ್ದು ಕೈಯೇ ಹೊಡೆದು ಇದಾಗ್ಬಿಡ್ತದೆ, ರಿಟೈರ್ಡ್ ಇಂಜುರಿಗೆ ಆಗ್ಬಿಡ್ತಾರೆ. ಹಂಗೆಲ್ಲ ಆಗ್ತದೆ. ದಟ್ ಇಸ್ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಅಂತ. ಏನ್ ಅನಿಸ್ತಿಲ್ಲಮ್ಮ, ಅವ್ನು ಹೋಗಿ ಇಷ್ಟ್ ದಿವ್ಸ ಆಡ್ಬಿಟ್ ಬಂದ, ಒಳ್ಳೆ ಹೆಸರು ತಗೊಂಡ, ಎಲ್ರ ಹೃದಯಕ್ಕೆ ಹತ್ರ ಆದ, ಜನ ಅವನ ಪ್ರೀತಿಸ್ತಾರೆ. ಅವನ ವ್ಯಕ್ತಿತ್ವನ ಬಿಟ್ಕೊಡ್ದೇನೆ ಅವ್ನ್ ಏನಿದಾನೋ ಹೊರಗಡೆ ಏನಿದ್ನು ಅದೇ ರೀತಿ ಅಲ್ಲಿ ಹೋಗಿ ಅವ್ನ್ ಬಂದ ಆಪರ್ಚುನಿಟಿನೆಲ್ಲ ಟಾಸ್ಕ್ ಇರ್ಬೋದು, ಇನ್ನೊಂದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲ ಮಾಡಿ ಡ್ಯಾನ್ಸ್ ಇರ್ಬೋದು, ಎಲ್ಲ ಮಾಡಿ ಎಲ್ರ ಹತ್ರ ಪ್ರೀತಿನ ಗಳಿಸಿ ಹೊರಗಡೆ ಬಂದಿದ್ದಾನೆ. ವೆರಿ ಹ್ಯಾಪಿ. ನೋ ಪ್ರಾಬ್ಲಮ್. ಹೋದವ್ರೆಲ್ಲಾನು ಗೆಲ್ಲಕ್ಕಾಗಲ್ಲ. ಟೀಮ್ ಅಂತ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ, ಇಬ್ರು ಗೆಲ್ತಾರೆ. ಅಷ್ಟ್ ಬಿಟ್ರೆ ಅದ್ ನಮ್ಗೇನ್ ಬೇಜಾರಿಲ್ಲ. ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಮಿಸ್ಸಿಂಗ್ ಎನಿಥಿಂಗ್. ಇನ್‌ಫ್ಯಾಕ್ಟ್ ಅವನು ಒಂದ 8 ದಿವ್ಸನೂ ನಮ್ಮನ್ ಬಿಟ್ಟಿದ್ದವನಲ್ಲ ಯಾವತ್ತೂನುನು. ಇದು 55 ದಿವ್ಸ ಕಾಂಟ್ಯಾಕ್ಟು ಇಲ್ದೇನೆ, ಫೋನ್ ಕಾಂಟ್ಯಾಕ್ಟು ಇಲ್ದೇನೆ ಇದ್ದದ್ದು ನಮ್ಗೊಂದ್ ಸ್ವಲ್ಪ ಅವಾಗವಾಗ ಅದೆಲ್ಲ ಇದಾಗ್ತಾ ಇತ್ತು ಮನ್ಸ್‌ಗೆ. ಬಟ್ ವಿ ಆರ್ ವೆರಿ ಹ್ಯಾಪಿ ವಾಟ್ ಎವರ್ ಹಿ ಹಸ್ ಅಚೀವ್ಡ್. ನ್ಯಾಚುರಲ್ ಮನೇಲಿ ಹೇಗಿದ್ರು ಹಾಗೆ ಇದ್ರು ಅವ್ರು. ಎಲ್ಲರ ಹತ್ರ ಪ್ರೀತಿಯಿಂದ ಅವ್ನ ಫ್ರೆಂಡ್‌ಶಿಪ್ ಅಲ್ಲೂನು ಅಷ್ಟೇನೆ. ಅವ್ನು ಯಾವತ್ತೂ ಸಿಕ್ಕಾಪಟ್ಟೆ ಜಗಳ ಮಾಡೋದಲ್ಲ. ಅವ್ನಿಗೇನಾದ್ರು ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ ನಿಂದಾಯ್ತು ನಿಂದು ನಂದಾಯ್ತು ಅಂತ ಇದಿರ್ತಾನೆ. ಮನೆಯಲ್ಲಿ ಹೇಗಿದ್ನು ನ್ಯಾಚುರಲ್ ಆಗಿ ಅಲ್ಲಿದ್ದ. ಇಲ್ಲೂ ಅಷ್ಟೇನೆ ಯಾರಿಗೇನಾದ್ರು ಮನೇಲಿ ಇದಾದ್ರುನು ಅಕ್ಕನ್ಗಿರ್ಬೋದು, ನಮ್ಗಿರ್ಬೋದು, ಇಲ್ಲ ಫ್ರೆಂಡ್ಸ್‌ಗಿರ್ಬೋದು, ಏನಾದ್ರು ತೊಂದ್ರೆ ಆದ್ರೆ ಇಮಿಡಿಯೇಟ್ ಆಗಿ ಅಪ್ರೋಚ್ ಮಾಡೋದು, ಅವ್ರಿಗೆ ಸಮಾಧಾನ ಹೇಳೋದು. ಆ ರೀತಿ ಅಲ್ಲಿ ಯಾರಿಗ್ ಏನೇ ಆದ್ರೂನು ಇಮಿಡಿಯೇಟ್ ಸಮಾಧಾನ ಹೇಳೋದು, ಇದ್ ಮಾಡೋದು. ದಟ್ ಇಸ್ ಅದಕ್ಕೆ ಅವನನ್ನ ಎಲ್ರು ಅಲ್ಲಿ ಅಷ್ಟೊಂದು ಪ್ರೀತಿಸ್ತಾ ಇದ್ರು. ಇಲ್ಲ ಹಂಗಂತ ಹೇಳಿ ಸುಮ್ನೆ ತಮ್ಮ ವ್ಯಕ್ತಿತ್ವನ ಬಿಟ್ಕೊಂಡು ಏನು ಮಾಡಕ್ಕಾಗಲ್ಲ ಅಲ್ವಾ? ಅದು ಅವ್ರು ಹೇಗಿರ್ತಾರೋ ಹಾಗಿರ್ತಾರೆ ಅಷ್ಟೇನೆ. ಬಂದ್ ಟಾಸ್ಕ್ ಆಡ್ತಾರೆ. ಟಾಸ್ಕ್ ಆಡ್ದ್ರಲ್ಲಿ 4-6 ಜನ ಜೊತೆನೇ ಇರ್ತಾರೆ, ಆಪೋಸಿಷನ್ ಇರ್ತಾರೆ. ಯಾರು ಯುಕ್ತಿಯಿಂದ ಆಡ್ತಾರೋ, ಶಕ್ತಿಯಿಂದ ಆಡ್ತಾರೋ, ಅದು ಆಪರ್ಚುನಿಟಿ ತಗೊಂಡ್ ಆಡ್ತಾರೋ ಅವ್ರು ಗೆಲ್ತಾರೆ ಅಷ್ಟೇನೆ. ಅದಕ್ಕಂತಾನೆ ಮಾತಿನಲ್ಲಾಗ್ಲಿ, ಇದ್ರಲ್ಲಾಗ್ಲಿ ಆ ಚೇಂಜ್ ಮಾಡ್ಕೊಂಡು ಇವಾಗ ನಾವೇ ಆಕ್ಟರ್ ಕಲಾವಿದ್ರು. ನಾವಿವಾಗ ಸಾಫ್ಟ್ ಆಗಿ ಮಾತಾಡ್ತಿರ್ಬೋದು. ಅಲ್ಲಿ ಕರ್ಕೊಂಡ್ ಬಂದ್ ನಮ್ಗೆ ಒಬ್ಬ ಖಳನಟನ್ ಪಾತ್ರ ಕೊಟ್ಬಿಟ್ಟು ಆಕ್ಷನ್ ಅಂದ ತಕ್ಷಣ ಬೇರೆ ತರಾನೇ ಇರ್ತೀವಿ.
ಅವಾಗ ಜನ ನೋಡಿದ್ರು ಏನಪ್ಪಾ ಇವ್ನು ಇಂಥವನು ಅನ್ನೋ ಒಂಥರ ಭಯ ಪಡ್ತಾರನು ಆಕ್ಟ್ ಮಾಡ್ತಾರೆ. ಇದು ಆಕ್ಟ್ ಅಲ್ಲ ಅಲ್ಲಿ. ಹಿಸ್ ಗೋನ್ ಟು ಪ್ಲೇ ಎ ಗೇಮ್. ಅಲ್ಲಿ ಒಂದು ಟಾಸ್ ಕೊಡ್ತಾರೆ, ಒಂದು ಇದಿರ್ತಾರೆ, ಎಲ್ರ ಜೊತೆ ಬೆರೆತು ಆಡುವಂಥದ್ದು. ಅವ್ನು ನ್ಯಾಚುರಲ್ ಆಗಿ ಎಷ್ಟು ಆಡ್ಬೇಕೋ ಅಷ್ಟು ಆಡಿದ್ನ ಅಷ್ಟೇನೆ. ಅಂಡ್ 55 ದಿವಸ ಇದ್ದಿದ್ದು ರಿಯಲಿ ಇಟ್ಸ್ ಅನ್ ಅಚೀವ್ಮೆಂಟ್ ಆಲ್ಸೋ. ಸಿ ಅವ್ರಿಗೆ ಅಲ್ಲಿ ಕೆಲವ್ರಿಗೆ ಏನು ಧರ್ಮ ಬಂದಿದ್ದಾನೆ, ಸೈಲೆಂಟ್ ಆಗಿದ್ದಾನೆ, ಏನು ಮಾತಾಡ್ತಿರಲ್ಲ, ಬಿಗ್ ಬಾಸ್ ಅಲ್ಲಿ ಇರೋ ತರ ಇರಲ್ಲ ಅಂತ ಅನ್ಸುದ್ರಿಂದ ಅವ್ರಿಗೆ ಅದನ್ನ ಅವ್ರು ಕೊಟ್ಟಿರ್ಬೋದು. ಯಾಕಂದ್ರೆ ಕೆಲವೊಮ್ಮೆ ಇವನನ್ನು ಯಾರ್ದೋ ಫೋಟೋಗೆ ಮಸಿ ಬೆಳೆಯೋದಾಗ್ಲಿ, ಅಲ್ಲ ಇನ್ಯಾರಿಗೋ ಅರ್ಹರಲ್ಲ ಅನ್ನೋದಾಗ್ಲಿ ಆದಾಗ ಇವನನ್ನು ವೋಟ್ ಮಾಡಿರ್ತಾನಲ್ವಾ. ಅಯ್ಯೋ ಧರ್ಮ ಇಷ್ಟು ಒಳ್ಳೆಯವನು ಅನ್ಕೊಂಡಿದ್ದೆ, ನನ್ಗೆ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ಅವ್ರಿಗೂ ಅಂತ ಅನ್ನಿಸ್ಬೋದು. ಆದ್ರೆ ಇವನು ಈ ಅಕ್ಸೆಪ್ಟೆಡ್ ವಾಟ್ ಎವರ್ ದೇ ಸೆಡ್. ಓಕೆ ನಾನು ಇಲ್ಲಿ ಸೈಲೆಂಟ್ ಆಗಿರ್ತೀನಿ, ಇದಕ್ಕೆ ಯಾರು ಅನ್ನಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಓಕೆ ಫೈನ್ ಅಂತ ಹೇಳಿ ಅವನು ಈ ಅಕ್ಸೆಪ್ಟೆಡ್ ಗ್ರೇಸ್ಫುಲಿ. ನನ್ಗೆ ಯಾವ್ದು ನೋವು ಮಾಡಿಲ್ಲ. ಐ ವಾಸ್ ಎಂಜಾಯಿಂಗ್ ದ ಶೋ. ಕೆಲವೊಮ್ಮೆ ಪಾಪ ಅವ್ರು ಯಾರಾದ್ರೂ ನಮ್ಮ ಹೆಣ್ಮಕ್ಳಿಗೆ ಕಾಲ್ಗೋ ಕೈಗೋ ಏಟಾಗಿ ಅವ್ರು ಕಣ್ಣೀರ್ ಹಾಕ್ದಾಗ ಒಂಥರ ನನ್ ಮಗನಿಗೆ ಆಗಿದ್ರೆ, ನನ್ ಮಕ್ಳಿಗೆ ಆತರ ಆಗಿದ್ರೆ ಎಷ್ಟ್ ನೋವಾಗ್ತದ, ಅವ್ರ ತಂದೆ ತಾಯಿಗೆ ಎಷ್ಟ್ ನೋವಾಗ್ತಿದ್ಯೋ ಅಂತ ಹೇಳಿ ನಾನು ಫೀಲ್ ಮಾಡ್ಕೊಳ್ತಿದ್ದೆ. ಅಟ್ಲೀಸ್ಟ್ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಆಡೋದು ಒಳ್ಳೇದು. ಪಾಪ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿ ಅನ್ನಿಸ್ತಿತ್ತು ಅಷ್ಟೇ ಹೊರತು ಆ ಮೂಮೆಂಟ್ ಅಲ್ಲಿ ಯಾರು ಬೇಕು ಅಂತ ಯಾರಿಗೂ ಹರ್ಟ್ ಮಾಡಕ್ ಹೋಗಲ್ಲ. ಅದು ಆಡ್ಬೇಕಾದ್ರೆ ಎಲ್ಲೋ ಕಾಲ್ ತಗುತ್ತೆ. ಅದ ನೋಡಿ ಪಾಪ ಶೋಭಾ ಅನ್ನೋರು ಬಂದ್ರು ಮೊನ್ನೆ ದಿವ್ಸ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಆ ಒಂದು ಟಾಸ್ಕ್ ಆಡುವಾಗ ಪಾಪ ಮೇಲ್ಗಡೆ ಅವ್ರು ಎತ್ಕೊಂಡಿದ್ದು ಇದ್ರ ತರ ಪಲ್ಲಕ್ಕಿ ತರ ಇತ್ತಲ್ಲ, ಅದ್ರಿಂದ ಕೆಳಗಡೆ ಬಿದ್ದೋಗ್ಬಿಟ್ರು ಪಾಪ ಅದು. ಅದು ಯಾರು ವಿ ಕಾಂಟ್ ಬ್ಲೇಮ್ ಎನಿವನ್. ಆಟದಲ್ಲಿ ಅವರೇ ಬ್ಯಾಲೆನ್ಸ್ ತಪ್ಪಿದ್ರು, ಇಲ್ಲ ಹಿಡ್ಕೊಂಡವ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಹೇಳಕ್ಕಲ್ಲ. ಬಟ್ ಇವಾಗ ಕ್ರಿಕೆಟ್ ಆಡಕ್ ಹೋದವ್ರಿಗೆ ಬಾಲ್ ಮೂಗಿಗ್ ಬಿದ್ದು ಮೂಗೇ ಹೊಡೆದು, ತಲೆಗ್ ಬಿದ್ದು ಕೈಗ್ ಬಿದ್ದು ಕೈಯೇ ಹೊಡೆದು ಇದಾಗ್ಬಿಡ್ತದೆ, ರಿಟೈರ್ಡ್ ಇಂಜುರಿ ಆಗ್ಬಿಡ್ತಾರೆ. ಹಂಗೆಲ್ಲ ಆಗ್ತದೆ. ದಟ್ ಇಸ್ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಅಂತ.